ಅಣ್ಣಂಗೆ ಕಟಿಂಗ್ ಶಾಪಿಗೆ ಹೋಗಕ್ಕೆ ದುಡ್ಡು ಕೊಡ್ರು. ನಾನು ಈ ಸಿನಿಮಾ ಗ್ಲಿಮ್ಸ್ ನೋಡ್ಬೇಕಾದ್ರೆ ನಾನೇ ಅಣ್ಣನ ನೋಡಿದಾಗ ಯಾವ್ದೋ ಅಗೋರಿ ಬಾಬಾನ ಕರ್ಕೊಂಡ್ ಬಂದಿದಾರಲ್ಲಪ್ಪ ಅನ್ಸುತ್ತೆ. ನಾವಿವತ್ತು ಶತಮಾನಗಳಿಂದ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡು ಬಂದಿರೋ ಪ್ಯಾರಡೈಸ್ ಮೂವಿನ ರೋಸ್ಟ್ ಮಾಡ್ತಾ ಇದೀವಿ. ನಿಮ್ಗೆ ಈ ರೋಸ್ಟ್ ಇಷ್ಟ ಆಗೇ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಪ್ಪ ಏನ್ ಗುರು ಇದು ಕರ್ಮ. ನಾನು ಅನ್ಕೊಂಡಿದ್ದೆ ಈ ಸಿನಿಮಾದ ಗ್ಲಿಮ್ಸ್ ನೋಡಿದ್ರೆ ಸಿನಿಮಾ ಯಾವ ರೀತಿ ಇರುತ್ತೆ ಅಂತ ಊಹೆ ಮಾಡ್ಕೋಬಹುದು ಅಂತ. ನೀನೇನು ಲೌಡ ಊಹೆ ಮಾಡ್ಕೊಂತೀಯಾ? ಇದೊಂದು ಸೂಳೆ ಮಗನ ಕಥೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ನಿಜ ಗುರು, ಲಿಟ್ರಲಿ ಇದೇ ತರ ಹೇಳಿದ್ದಾರೆ. ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಹಾಗೆಗಳನ್ನ ಒಟ್ಟಿಗೆ ಮಾಡ್ದ ಒಬ್ಬ ಸೂಳೆ ಮಗನ್ ಕತೆ. ನನಗೆ ಇದನ್ನ ನೋಡಿದ ತಕ್ಷಣ ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಆ ಪದದ ಅರ್ಥ ಗೊತ್ತಿಲ್ಲ ಅಂತ ಅನ್ಕೋಬೇಕಂದ್ರೆ ನಮ್ಮ ಅಣ್ಣ ಆಗೋರೆ ಆ ಪದನ ಅಚ್ಚೇನೋ ಹಾಕ್ಸ್ಕೊಂಡ್ಬಿಟ್ಟಿದ್ದಾನೆ. ಮತ್ತೆ ಇನ್ನೊಂದು, ನಮ್ಮ ಡೈರೆಕ್ಟರ್ ಅವರು ನಮ್ಮ ಅಗೋರಿ ಅಣ್ಣನಿಗೆ ಜಿಮ್ಗೆ ಹೋಗಕ್ಕೆ ಬಿಟ್ಟಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಅಗೋರಿ ಅಣ್ಣ ನಾನ್ಸೆನ್ಸ್ ತರ ಡ್ಯಾನ್ಸ್ ಮಾಡ್ಬೇಕಾದ್ರೆ ಯಾವಾಗ ಬೇಕಾದ್ರೆ ಅವಾಗ ಪುಷಪ್ಸ್ ನ ಮಾಡೋದು ಪುಲ್ಅಪ್ಸ್ ನ ಮಾಡೋದು ಮಾಡ್ತಾ ಇರ್ತಾನೆ. ನಮ್ಮ ಅಗೋರಿ ಅಣ್ಣನ್ಗೆ ಈ ಸಿನಿಮಾ ಮುಗಿಯೋದ್ರೊಳಗೆ ಕ್ಯಾನ್ಸರ್ ಬರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಸಾಂಗ್ ನಲ್ಲಿ ನೋಡಿ, ಯಾವಾಗ ನೋಡಿದ್ರು ಸಿಗರೇಟ್ ಸೇತಾ ಇರ್ತಾನೆ. ಡ್ಯಾನ್ಸ್ ಮಾಡ್ಬೇಕಾದ್ರೂ ಸಿಗರೇಟ್, ಎಕ್ಸರ್ಸೈಸ್ ಮಾಡ್ಬೇಕಾದ್ರೂ ಸಿಗರೇಟ್. ಒಟ್ನಲ್ಲಿ ಈ ಸಿನಿಮಾ ಹೇಗಿರುತ್ತೆ ಅಂತ ಹೇಳ್ಬೇಕಾದ್ರೆ ಈ ಸಿನಿಮಾ ಚಪ್ರಿ ತರ ಇರುತ್ತೆ. ಚಪ್ರಿ ಸಿನಿಮಾನ ಮತ್ತೆ ಅಗೋರಿ ಬಾಬಾನ ಮತ್ತೊಂದ್ಸರಿ ರೋಸ್ಟ್ ಮಾಡೋಣ. ಅಲ್ಲಿವರೆಗೂ ಬಾಯ್. ಸಿಗೋಣ ಮತ್ತೊಂದು ಕ್ರೇಂಜ್ ಮೂವಿ ರೋಸ್ಟ್ ನಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಮತ್ತೆ ವಿಡಿಯೋ ಹೇಗೆ ಅನ್ಸ್ತು